ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಕಾಣೆಯಾದ ವ್ಯಕ್ತಿಯನ್ನ ಹುಡುಕಿದ ಶಿರಸಿ ನಗರ ಠಾಣೆಯ ಪೊಲೀಸರು. ಏಪ್ರಿಲ್ 10ರಂದು ಸ್ವರ್ಣ ಅವರ ನೂತನ ಬಂಗಾರದ ಮಳಿಗೆ ಉದ್ಘಾಟನೆ. ಅವಿನಾಶ್ ನಾಯ್ಕ್. ಶಿರಸಿಯ ತರುಣಿ ಈಗ ಟಿವಿ ಸ್ಟಾರ್. ದೃಷ್ಟಿ ನಾಯ್ಕ್ ಯಶಸ್ಸಿನ ಖಾತೆ. ಗಾಂಜಾ ಮಾದಕ ವಸ್ತು ಸೇವನೆ, ಓರ್ವನ ಮೇಲೆ ಪ್ರಕರಣ ದಾಖಲು. ಕೆಪಿಸಿಸಿ ಸದಸ್ಯ ವಿವೇಕ್ ಹೆಬ್ಬಾರ್ ಹಾಗೂ ಉದ್ಯಮಿ ಪ್ರಕಾಶ್ ಹೆಗಡೆ ಅವರಿಗೆ ಸನ್ಮಾನ. ಪಕ್ಷ ಸಂಘಟನೆಗೆ ಪ್ರಶಿಕ್ಷಣ ಮಹಾಭಿಯಾನ ಪೂರಕ. ರೂಪಾಲಿ ಎಸ್ ನಾಯ್ಕ್. ನಾಗರಗಾಳಿ ಸಮೀಪ 16 ಚಕ್ರದ ಟ್ರಕ್ ಟೈರ್ ಸ್ಫೋಟದಿಂದ ಬೆಂಕಿ, ಟ್ರಕ್ ಸಂಪೂರ್ಣ ಭಸ್ಮ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಾರ್ಥನೆ ಸಲ್ಲಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ವಿಭೂತಿ ಫಾಲ್ಸ್ನಲ್ಲಿ ಪ್ರವಾಸಿಗರ ಮುಳುಗಿ ಸಾವು. ರೋಹಿ ಶಾಶ್ವ ತಂದೆ ಶಿವಾನಂದ್ ನೇತ್ರಿಕರ್, ಪ್ರಾಯ 31 ವರ್ಷ, ವೃತ್ತಿ ಕೂಲಿ ಕೆಲಸ, ಸಾಕಿನ್ ಹುಲೇಕಲ್, ಶಿರಸಿ. ಸದರಿ ವ್ಯಕ್ತಿಯು ದಿನಾಂಕ ನವೆಂಬರ್ 8, 2025ರಂದು ಸುಮಾರು 5:30 ಗಂಟೆಗೆ ಶಿರಸಿ ಶಹರದ ಬಿಡ್ಕಿ ಸರ್ಕಲ್ನಿಂದ ಎಲ್ಲಿಯೂ ಹೋಗಿ ಕಾಣೆಯಾಗಿರುತ್ತಾರೆ. ಸದರಿಯವರು ಕಾಣೆಯಾದ ಬಗ್ಗೆ ಶಿರಸಿ ನಗರ ಠಾಣೆಯಲ್ಲಿ ಗುನ್ನೆ ನಂಬರ್ 119/2025 ಮನುಷ್ಯ ಕಾಣೆ ಪ್ರಕರಣ ದಾಖಲಾಗಿದ್ದು ಇರುತ್ತದೆ. ಸ್ಥಳೀಯ ಬಾತ್ಮೀದಾರರ ಮಾಹಿತಿಯಂತೆ ಇಂದು ಏಪ್ರಿಲ್ 6, 2026ರಂದು ಶಿರಸಿಯಲ್ಲಿ ಪತ್ತೆ ಮಾಡಿದ್ದು ಇರುತ್ತದೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ದೀಪನ್ ಎಂಎನ್ ಐಪಿಎಸ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಜಿ ಕೃಷ್ಣಮೂರ್ತಿ, ಶ್ರೀ ಜಗದೀಶ್ ಎಂ ಹಾಗೂ ಶಿರಸಿ ಉಪವಿಭಾಗದ ಡಿಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್, ವೃತ್ತ ನಿರೀಕ್ಷಕರಾದ ಶ್ರೀ ಶಶಿಕಾಂತ್ ವರ್ಮಾರವರ ಮಾರ್ಗದರ್ಶನದಲ್ಲಿ ಶಿರಸಿ ನಗರ ಪೊಲೀಸ್ ಠಾಣೆ ಪಿಎಸ್ಐ ಶ್ರೀ ನರಸಿಂಹಲು, ಶ್ರೀ ನಾರಾಯಣ ರಾಥೋಡ್, ತನಿಖೆಯವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಸದ್ದಾಂ ಹುಸೇನ್ ಬಿ, ರಾಮಯ್ಯ ಪೂಜಾರಿ, ಹನುಮಂತ ಮಾಕಾಪುರ, ಚೆನ್ನಬಸಪ್ಪ ಕ್ಯಾರಕಟ್ಟಿ, ಸುನೀಲ್ ರವರು ಪತ್ತೆ ಕಾರ್ಯದಲ್ಲಿ ಭಾಗವಹಿಸಿರುತ್ತಾರೆ. ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಗ್ರಾಹಕರ ಸೇವೆ ಮಾಡುತ್ತಾ ಬಂದಿರುವ ನಗರದ ಸ್ವರ್ಣ ಬಂಗಾರದ ನೂತನ ಮಳಿಗೆಯನ್ನು ಸಿಪಿ ಬಜಾರಿನಲ್ಲಿರುವ ವಿಶಾಲ್ ಶೋರೂಂನಲ್ಲಿ ಏಪ್ರಿಲ್ 10ರಂದು ಉದ್ಘಾಟನೆಗೊಳ್ಳಲಿದೆ ಎಂದು ಮಾಲೀಕ ಅವಿನಾಶ್ ನಾಯ್ಕ್ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಅಲ್ಲದೆ ನಾವು ಈ ನೂತನ ಮಳಿಗೆಯಲ್ಲಿ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಹೊಸ ವಿನ್ಯಾಸದೊಂದಿಗೆ ಹಾಗೂ ತಂತ್ರಜ್ಞಾನದೊಂದಿಗೆ ಗ್ರಾಹಕರಿಗೆ ಬೇಕಾದಂತಹ ಬಂಗಾರದ ಆಭರಣಗಳನ್ನು ಒಂದೇ ಸೂರಿನಡಿ ನೀಡಲಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸ್ವರ್ಣ ಮಾಲೀಕ ಅವಿನಾಶ್ ನಾಯ್ಕ್, ಪ್ರಸಾದ್ ಶೇಟ್ ಸೇರಿದಂತೆ ಅನೇಕರು ಹಾಜರಿದ್ದರು. ನಮಸ್ಕಾರ, ನನ್ನ ಹೆಸರು ಅವಿನಾಶ್ ನಾಯ್ಕ್ ಅಂತ. ಉಚ್ಚಾಡಿ ಸ್ವರ್ಣ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ ರೆಪ್ರೆಸೆಂಟ್ ಮಾಡ್ತಿದ್ದೇನೆ. ನಮ್ಮದು 10 ತಾರೀಕಿಗೆ ನಮ್ದು ಹೊಸ ಶೋರೂಮಿನ ಉದ್ಘಾಟನೆ ಆಗುತ್ತೆ. ನಾವು ಸಿಪಿ ಬಜಾರ್ದಲ್ಲಿ ಓಪನ್ ಆಗ್ತಿದ್ದೇವೆ. ಸೊ ಎಲ್ಲರಿಗೂ ನಾನು ನಮ್ಮ ಗ್ರಾಹಕರಿಗೆ ಮತ್ತು ಊರವರಿಗೆ ಬರಬೇಕು ಅಂತ ಸ್ವಾಗತಿಸ್ತೇನೆ. ನಮ್ಮದು ನೆಕ್ಸ್ಟ್ 3ನೇ ಪೀಳಿಗ ನಡೆಸಿದ್ದೇವೆ. ಟೋಟಲ್ ನಮ್ದೀಗ 11 ಶೋರೂಮ್ ಓಪನ್ ಆಗಿದೆ. ಉಡುಪಿಯಿಂದ ಶುರುವಾಗಿದ್ದು ಮಂಗಳೂರು, ಕುಂದಾಪುರ, ಹುಬ್ಬಳ್ಳಿ 2, ಧಾರವಾಡ, ಸಿರಸಿ, ಕೊಪ್ಪಳ, ಬ್ಯಾಂಗ್ಳೂರಲ್ಲಿ 3. ಸಿರ್ಸಿಯಲ್ಲಿ 2010 ಫೆಬ್ರವರಿ 25, 2011ರಲ್ಲಿ ಸಿರ್ಸಿ ದೇವಿಗೆರೆ ಸರ್ಕಲ್ಗೆ ನಾವು ನಮ್ದು ಫಸ್ಟ್ ಶೋರೂಮ್ ಹಾಕಿದ್ದು. ಈಗ 15 ವರ್ಷ ನಂತರ ಆ ಶೋರೂಮ್ ಇಂದ ನಮ್ಗೆ ಈ ಶೋರೂಮ್ಗೆ ನಾವು ಶಿಫ್ಟ್ ಆಗ್ತಾ ಇದ್ದೇವೆ. ಅಲ್ಲಿ ಸುಮಾರು ಒಂದು 15 ವರ್ಷ ಒಂದು 500 ಸ್ಕ್ವೇರ್ ಫೀಟ್ 5 ಸ್ಟಾಫ್ ಇದ್ದದ್ದು ಒಂದು ಶೋರೂಮ್ ನಡೀತಿತ್ತು. ಈಗ ನಾವು ಇಲ್ಲಿ ಸಿಪಿ ಬಜಾರ್ದಲ್ಲಿ 1800 ಸ್ಕ್ವೇರ್ ಫೀಟ್ ಒಂದು 20 ಜನ ಸ್ಟಾಫ್ ಸೇರಿ ಒಂದು ಫುಲ್ ಫ್ಲೆಡ್ಜ್ ಸಿರ್ಸಿಗೆ ಅಗತ್ಯ ಇರುವಂತದ್ದು ಸೆಟ್ ಆಗುವಂತದ್ದು ಒಂದು ಶೋರೂಮ್ ಮಾಡ್ತಿದ್ದೇವೆ. ಇಲ್ಲಿ ನಿಮ್ಗೆ ಊರು ಬಿಟ್ಟು ಹೋಗೋದು ಅವಕಾಶನೇ ಬೇಡ ಅಂತ ಪ್ರತಿಯೊಂದು ನಿಮ್ದು ದೇಶದ ಬೇರೆ ಬೇರೆ ಭಿನ್ನ ತರದ ಆಭರಣಗಳನ್ನು ಇಲ್ಲಿ ತರ್ತಿದ್ದೇವೆ. ಎಲ್ಲ ನಿಮ್ಗೆ ಹಾಲ್ಮಾರ್ಕ್ ಜ್ಯುವೆಲ್ಲರಿ ಇರ್ತದೆ. 22 ಕ್ಯಾರೆಟ್ ಮತ್ತೆ 18 ಕ್ಯಾರೆಟ್ ಅಲ್ಲಿ. ಡೈಮಂಡ್ ಅಲ್ಲಿ ನಮ್ದು ಯಾವತ್ತು ಟಾಪ್ ಗ್ರೇಡ್ ಅಲ್ಲೇ ಯೂಸ್ ಆಗುತ್ತೆ. EF ಕಲರ್ VVS ಕ್ಲಾರಿಟಿ ವಿತ್ ಸರ್ಟಿಫಿಕೇಟ್. ಮತ್ತೆ ಈ ಟೈಮ್ ನಾವು ಸಿರ್ಸಿಗೆ ಹೊಸ ನಮ್ದು ಟೆಕ್ನಾಲಜಿ ಸಹ ತರ್ತಿದ್ದೇವೆ. ಗೋಲ್ಡ್ ಟೆಸ್ಟಿಂಗಿಗೆ XRF ಅಂತ ಒಂದು ಮೆಷಿನ್, ನಿಮಗೆ 0.01% ಲೆವೆಲ್ ಅಲ್ಲಿ ನಿಮಗೆ ಅಕ್ಯುರೇಟ್ ಆಗಿ ನಿಮ್ಗೆ ಗೋಲ್ಡನ್ ಟೆಸ್ಟ್ ಆಗುತ್ತೆ. ನಿಮಗೆ ಎಂತ ಸಹ ಚೀಟಿಂಗ್ ಇದು ಅವಕಾಶ ಇರೋದಿಲ್ಲ. ಮೊದಲಿಂದ ಏನಾಗ್ತದೆ, ಈಗ ಎಲ್ಲರಿಗೂ ಚಿನ್ನ ತಗೋಬೇಕಂತ ಆಸೆ ಇರ್ತದೆ.
ಸಡನ್ ಆಗಿ ಒಂದೇ ಸಲ 5 ಲಕ್ಷ 6 ಲಕ್ಷ ಕೊಟ್ಟು ತಗೊಳ್ಳುವಂತ ಸಿಚುವೇಶನ್ ಇರುವುದಿಲ್ಲ. ಕೆಲವೊಬ್ಬರು ಇರುವುದಿಲ್ಲ. ಅಂತವ್ರಿಗೆ ಅಂತ ಸ್ಪೆಷಲ್ ಸ್ಕೀಮ್ ಇದೆ. ಅದರಲ್ಲಿ ಬೆಸ್ಟ್ ಸ್ಕೀಮ್ ಅಂತ ಹೇಳಿದ್ರೆ ಸ್ವರ್ಣ ಸಂಚಯ ಅಂತ ಒಂದು ಸ್ಕೀಮ್ ಇದೆ. ಈ ಸ್ಕೀಮ್ ಯಾವ ತರ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 1,000 ಇದೆ ಅಥವಾ ಕಸ್ಟಮರ್ ಹತ್ರ 1,000 ಇದೆ. 1,000 ಹಾಕಿದ್ರೆ ಅವತ್ತಿನ ಚಿನ್ನದ ದರ ಏನಿರ್ತದೆ ಅದ್ರ ಪ್ರಕಾರ ಅವರ ಅಕೌಂಟ್ ಅಲ್ಲಿ 1,000ಕ್ಕೆ ಎಷ್ಟು ಚಿನ್ನ ಆಗ್ತದೆ ಫಿಸಿಕಲಿ ಅಲ್ಲ ಪೇಪರ್ ಅಲ್ಲಿ ಜಮಾ ಆಗ್ಬಿಡ್ತದೆ. ಈಗ 1,000 ಒಂದು 150 ಮಿಲಿ ಆಯ್ತು, 150 ಮಿಲಿ ಜಮಾ ಆಯ್ತು. ಈಗ ಬೇಡ ಅವ್ರಿಗೆ ಇವತ್ತು 10,000 ಹಾಕ್ಬೇಕಂತ ಮನ್ಸುಂಟು, ಅವ್ರು 10,000 ಹಾಕ್ಬೋದು. 15,000 ಹಾಕ್ಬೇಕಂತ ಮನ್ಸುಂಟು, 15,000 ಹಾಕ್ಬೋದು. ಎಷ್ಟೇ ಹಾಕ್ಬೋದು, ಅದಕ್ಕೆ ಯಾವುದೇ ತರದ ರಿಸ್ಟ್ರಿಕ್ಷನ್ ಇಲ್ಲ. ಇಷ್ಟೇ ಹಾಕ್ಬೇಕು ಅಥವಾ ನೀವು ತಿಂಗಳ ಇಷ್ಟೇ ತುಂಬಬೇಕು, ಇವತ್ತೇ ತುಂಬಬೇಕು, ನಾಳೆನೇ ತುಂಬಬೇಕು, ಏನು ರಿಸ್ಟ್ರಿಕ್ಷನ್ ಇಲ್ಲ. ಅವ್ರಿಗೆ ಯಾವ ಖುಷಿ ಅನಿಸ್ತದೆ ಅವತ್ತು ಬಂದು ಅವ್ರು ಸ್ಕೀಮಿಗೆ ಅಮೌಂಟ್ ಹಾಕ್ಬೋದು, ಬಂಗಾರ ಜಮಾ ಆಗ್ತದೆ. ಈಗ 10 ತಿಂಗಳ ನಂತರ 11 ತಿಂಗಳು ಸ್ಕೀಮ್ ಅಲ್ಲಿ ನಂತರ ಅವ್ರಿಗೆ ಒಂದು ಕ್ಲೋಸಿಂಗ್ ಒಂದು ಸ್ವಲ್ಪ ಟೈಮ್ ಇರ್ತದೆ. ಆ ಸ್ಕೀಮ್ ಕ್ಲೋಸ್ ಆದ ನಂತರ ಅವ್ರ ಹತ್ರ ಫಾರ್ ಎಕ್ಸಾಂಪಲ್ ಈಗ ಇದರಲ್ಲಿ ಸ್ಕೀಮ್ ಅಲ್ಲಿ ಸಾಧಾರಣ ಒಂದು 30 ಗ್ರಾಮ್ ಜಮಾ ಆಗಿದೆ. ಅವ್ರಿಗೆ ಅವತ್ತಿನ ದರ ಚಿನ್ನದ ರೇಟ್ 2 ಲಕ್ಷ ಆದ್ರೂ ಆ ರೇಟ್ ಬರುದಿಲ್ಲ, ಎವರೇಜ್ ಬರುದಿಲ್ಲ. ಯಾಕಂದ್ರೆ ಅವತ್ತಿನ ದಿನ ಬಂಗಾರ ಜಮಾ ಆಗಿದೆ. ಏನು ಚಿಂತೆ ಇದು ಒಂದು ಬೆಸ್ಟ್ ಸ್ಕೀಮ್. ಯಾವಾಗ ಬೇಕಾದ್ರೂ ತಗೋಬಹುದು, ಅಂದ್ರೆ ಸ್ಕೀಮ್ ಕ್ಲೋಸ್ ಆಗಿದ ನಂತರ. ಶಿರಸಿಯ ಯುವತಿ ಕಲರ್ಸ್ ಕನ್ನಡ ಧಾರಾವಾಹಿಯಲ್ಲಿ ನಾಯಕಿ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರದ ರಾಮನಬೈಲ್ ನಿವಾಸಿಯಾಗಿರುವ ಕುಮಾರಿ ದೃಷ್ಟಿ ನಾಯ್ಕ್ ಅವರು ಇದೀಗ ಕನ್ನಡ ಟಿವಿ ಲೋಕದಲ್ಲಿ ಹೊಸ ಗುರುತು ಮೂಡಿಸಿದ್ದಾರೆ. ಮಹಿಮಾ ಎಂಬ ಪಾತ್ರದ ಮೂಲಕ ಶ್ರೀಗಂಧದ ಗುಡಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಅಭಿನಯಿಸುತ್ತಿರುವ ಅವರು ಸ್ಥಳೀಯರಿಗೆ ಹೆಮ್ಮೆಯ ವಿಷಯವಾಗಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ ರಾತ್ರಿ 8:30ಕ್ಕೆ ಪ್ರಸಾರವಾಗುತ್ತಿರುವ ಈ ಧಾರಾವಾಹಿಯಲ್ಲಿ ದೃಷ್ಟಿ ನಾಯ್ಕ್ ಅವರು ಅಭಿನಯ ಪ್ರೇಕ್ಷಕರ ಗಮನ ಸೆಳೆಯುತ್ತಿದೆ. ಸಹಜ ಅಭಿನಯ ಮತ್ತು ವ್ಯಕ್ತಿತ್ವದ ಮೂಲಕ ಅವರು ಕಡಿಮೆ ಅವಧಿಯಲ್ಲಿ ಜನಮನ ಗೆದ್ದಿದ್ದಾರೆ. ದೃಷ್ಟಿ ನಾಯ್ಕ್ ಅವರು ಪ್ರಶಾಂತ್ ನಾಯ್ಕ್ ಮತ್ತು ರೀನಾ ನಾಯ್ಕ್ ದಂಪತಿಯ ಹಿರಿಯ ಪುತ್ರಿಯಾಗಿದ್ದು, ವಿದ್ಯಾಭ್ಯಾಸದ ಜೊತೆಗೆ ತಮ್ಮ ಕಲಾತ್ಮಕ ಪ್ರತಿಭೆಯನ್ನು ಬೆಳೆಸಿಕೊಂಡಿದ್ದಾರೆ. ಪ್ರಸ್ತುತ ಅವರು ಬೆಂಗಳೂರು ನಗರದಲ್ಲಿ ಬಿಕಾಂ ಇನ್ FBA ಅಭ್ಯಾಸ ಮಾಡುತ್ತಾ ಜೊತೆಗೆ ಮಾಡೆಲಿಂಗ್ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಶಿರಸಿಯಂತಹ ಸಣ್ಣ ಊರಿನಿಂದ ಬಂದಿರುವ ಯುವತಿ ರಾಷ್ಟ್ರೀಯ ಮಟ್ಟದ ವಾಹಿನಿಯಲ್ಲಿ ನಾಯಕಿಯಾಗಿ ಅಭಿನಯಿಸುತ್ತಿರುವುದು ಜಿಲ್ಲೆಯ ಯುವ ಜನತೆಗೆ ಪ್ರೇರಣೆಯಾಗಿದೆ. ಶಿರಸಿಯ ಕುವರಿಯಾಗಿ ಹೊರಹೊಮ್ಮಿರುವ ದೃಷ್ಟಿ ನಾಯ್ಕ್ ಸಾಧನೆ ಹೆಮ್ಮೆಯ ಸಂಗತಿ. ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆಯಲ್ಲಿ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರಸಿ ನಗರ ಪೊಲೀಸರು ಇಂದು ಓರ್ವನ ಮೇಲೆ ಪ್ರಕರಣ ದಾಖಲಿಸಿದ ಘಟನೆ ಜರುಗಿದೆ. ಸಾಹಿಲ್ ತಂದೆ ಸಮೀರ್ ಖಾನ್, ಪ್ರಾಯ 23 ವರ್ಷ, ವೃತ್ತಿ ಚಾಲಕ, ವಿಳಾಸ ಕಸ್ತೂರ್ಬಾನಗರ, ಶಿರಸಿ. ಈತನು ಶಿರಸಿ ನಗರದ ಕ್ಯಾಪ್ಟನ್ ಕ್ಯಾಂಪಸ್ ಹೋಗುವ ಕಚ್ಚಾ ರಸ್ತೆಯಲ್ಲಿ ಸಿಕ್ಕುವನಿಗೆ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದರಿಂದ ಶಿರಸಿ ನಗರ ಪೊಲೀಸ್ ಠಾಣೆಯಲ್ಲಿ ಗುನ್ನಾ ನಂಬರ್ 39/2026 U/S 27 ಕಾಲಂ ಬಿ NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ದೀಪನ್ MN, IPS ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ G. ಕೃಷ್ಣಮೂರ್ತಿ ಹಾಗೂ ಶಿರಸಿ ಉಪವಿಭಾಗದ DSP ಶ್ರೀಮತಿ ಗೀತಾ ಪಾಟೀಲ್ ಅವರ ವೃತ್ತ ನಿರೀಕ್ಷಕರಾದ ಶ್ರೀ ಶಶಿಕಾಂತ್ ವರ್ಮಾರವರ ಮಾರ್ಗದರ್ಶನದಲ್ಲಿ ಶಿರಸಿ ನಗರ ಪೊಲೀಸ್ ಠಾಣೆ PSI ನರಸಿಂಹಲು ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಹನುಮಂತ್ ಕಬಾಡಿ, ರಾಮಯ್ಯ ಪೂಜಾರಿ, ಹನುಮಂತ್ ಮಾಕಾಪುರ್, ಸದ್ದಾಂ ಹುಸೇನ್, ಸುನಿಲ್, ರಾಜಶೇಖರ್ ಅವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಏಪ್ರಿಲ್ 7ರಂದು ರಾಜ್ಯದ ಸುಪ್ರಸಿದ್ಧ ಚಂದಗುಡಿಯ ಶ್ರೀ ಸಿದ್ಧಿವಿನಾಯಕ ದೇವಾಲಯದ ವತಿಯಿಂದ ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರು ಉದ್ಯಮಿಗಳಾದ ಪ್ರಕಾಶ್ ಹೆಗಡೆ ಅವರ ಧಾರ್ಮಿಕ ಸೇವೆಯನ್ನ ಪರಿಗಣಿಸಿ ಸೋಮವಾರ ಪಟ್ಟಣದ ಕಾರ್ಯಾಲಯದಲ್ಲಿ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಸನ್ಮಾನಿತರ ಸೇವೆಯನ್ನ ಪ್ರಶಂಸಿಸಿದರು. ಪ್ರಶಿಕ್ಷಣ ವರ್ಗ ಪಕ್ಷದ ಮೇಲಿನ ಬದ್ಧತೆ ಮತ್ತು ವೈಚಾರಿಕತೆಯನ್ನು ಬೆಳೆಸುವ ಪ್ರಮುಖ ವೇದಿಕೆಯಾಗಿದೆ. ಇದು ಕಾರ್ಯಕರ್ತರ ವ್ಯಕ್ತಿತ್ವ ವಿಕಸನಕ್ಕೂ ಪೂರಕವಾಗಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ, ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್ ಹೇಳಿದರು. ನಗರದ ಮುರಳೀಧರ ಮಠ ಇಂದಿರಾಕಾಂತ ಸಭಾಭವನದಲ್ಲಿ ನಗರ ಮಂಡಳದಿಂದ ಹಮ್ಮಿಕೊಂಡ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಅಭಿಯಾನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಇಂದು ಅಗಾಧವಾಗಿ ಬೆಳೆಯಲು ಕಾರ್ಯಕರ್ತರ ಶ್ರಮ ಅಪಾರವಾದದ್ದು. ಕಾರ್ಯಕರ್ತರೇ ಪಕ್ಷಕ್ಕೆ ಆಧಾರ ಸ್ತಂಭ. ಪ್ರಶಿಕ್ಷಣ ವರ್ಗದಿಂದ ಪಕ್ಷದ ಸಂಘಟನೆ ಮತ್ತಷ್ಟು ಬಲಿಷ್ಠವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ನಗರ ಮಂಡಳ ಅಧ್ಯಕ್ಷರಾದ ನಾಗೇಶ್ ಕುರ್ಡೇಕರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪಕ್ಷದ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್, ಜಿಲ್ಲಾ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್, ನಗರ ಮಂಡಳ ಪ್ರಭಾರಿ ರಾಜು ಭಂಡಾರಿ, ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಸುಭಾಷ್ ಗುನಗಿ, ವಿಶೇಷ ಆಹ್ವಾನಿತರಾದ ಮನೋಜ್ ಭಟ್, ನಯನಾ ನೀಲಾವರ್, ನಗರಸಭೆ ಮಾಜಿ ಅಧ್ಯಕ್ಷರಾದ ರವಿರಾಜ್ ಅಂಕೋಲೇಕರ್, ಪಕ್ಷದ ಪ್ರಕೋಷ್ಠದ ಸುನಿಲ್ ಸೋನಿ,
ಪ್ರಾಧ್ಯಾಪಕರಾದ ಎಂವಿ ಭಟ್ ಉಪಸ್ಥಿತರಿದ್ದರು. ಭಾರತ ಮಾತೆಗೆ ದೀಪ ಬೆಳಗಿಸಿ ಪುಷ್ಪಾರ್ಚನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಶೋಕ್ ಗೌಡ ಗಣ್ಯರನ್ನ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು, ರಾಜ್ಯ ಹಾಗೂ ಜಿಲ್ಲಾ ಪ್ರಭಾರಿ, ಚುನಾಯಿತ ಸದಸ್ಯರು, ಶಕ್ತಿ ಕೇಂದ್ರ ಹಾಗೂ ಮಹಾಕೇಂದ್ರ ಅಧ್ಯಕ್ಷರು, ಬೂತ್ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಧಾರವಾಡ ರಸ್ತೆಯ ನಾಗರಗಾಳಿ ಮತ್ತು ತಾವರಕಟ್ಟೆ ನಡುವಿನ ಪ್ರದೇಶದಲ್ಲಿ ಭಾನುವಾರ ಸಂಜೆ ಸುಮಾರು 6 ಗಂಟೆಯ ವೇಳೆಗೆ 16 ಚಕ್ರದ ಟ್ರಕ್ನ ಟೈರ್ ಏಕಾಏಕಿ ಸ್ಫೋಟಗೊಂಡ ಪರಿಣಾಮ ಟ್ರಕ್ಗೆ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಗಳೂರಿನಿಂದ ಗೋವಾಗೆ ಪ್ಲೈವುಡ್ ಸಾಗಿಸುತ್ತಿದ್ದ ಈ ಟ್ರಕ್ಗೆ ಬೆಂಕಿ ಹತ್ತಿಕೊಂಡು ಕೆಲವೇ ಹೊತ್ತಿನಲ್ಲಿ ಸಂಪೂರ್ಣವಾಗಿ ಭಸ್ಮವಾಗಿದೆ. ಘಟನೆ ತಿಳಿದ ಕೂಡಲೇ ಹಳಿಯಾಳ್ ಮತ್ತು ಖಾನಾಪುರ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಲಾಗಿದ್ದು, ಅವರು ಸ್ಥಳಕ್ಕೆ ಧಾವಿಸಿದರು. ಆದರೆ ಆಗಲೇ ಟ್ರಕ್ ಸಂಪೂರ್ಣ ಸುಟ್ಟು ಹೋಗಿತ್ತು. ಟ್ರಕ್ಗೆ ಹತ್ತಿಕೊಂಡ ಬೆಂಕಿ ಹತ್ತಿರದ ಕಾಡಿನತ್ತವೂ ವ್ಯಾಪಿಸಿರುವುದರಿಂದ ಆತಂಕ ಸೃಷ್ಟಿಯಾಗಿತ್ತು. ಹಳಿಯಾಳ ಮತ್ತು ಖಾನಾಪುರ ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣ ಕ್ರಮ ಕೈಗೊಂಡು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು. ಈ ಕುರಿತು ಲೋಂಡಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ರಿ ಒಂದು ಯಾರ ಗಾಡಿ ಆದ ಹೇಳ್ರಿ ಗಾಡಿ ಆದ ಪೂರಾ ಬ್ಲಾಕ್ ನಾವು ಅದಕ್ಕೆ ಒಂದು ಗಾಡಿ ಅದೇ ಗಾಡಿ ಅಡ್ಡ ಏಪ್ರಿಲ್ 7ರಂದು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಬಾಚಣಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಜ್ಜಿಗೇರಿಯ ದೇವಾಲಯದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಾರ್ಥನೆಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಶಾಸಕರು ಸನ್ಮಾನಿಸಿ ಗೌರವಿಸಿದರು. ಅಂಕೋಲಾ ತಾಲೂಕಿನ ಅಚವೆ ಸಮೀಪದ ವಿಭೂತಿ ಫಾಲ್ಸ್ನಲ್ಲಿ ಪ್ರವಾಸಿಗನೊಬ್ಬ ಮುಳುಗಿ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ಈ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಮೃತರನ್ನು ತೆಲಂಗಾಣ ಮೂಲದ ಅಜಯ್ ಶಿಲಾಮ್ ಎಂದು ಗುರುತಿಸಲಾಗಿದೆ. ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಬಂದಿದ್ದ ಅವರು ಫಾಲ್ಸ್ನಲ್ಲಿ ಈಜುತ್ತಿದ್ದ ವೇಳೆ ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದಾಗಿ ತಿಳಿದುಬಂದಿದೆ. ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಶವವನ್ನು ಮೇಲಕ್ಕೆತ್ತಿ ಹೊರತೆಗೆದಿದ್ದಾರೆ. ಈ ಕುರಿತು ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಣೆಯಾದ ವ್ಯಕ್ತಿಯನ್ನ ಹುಡುಕಿದ ಶಿರಸಿ ನಗರ ಠಾಣೆಯ ಪೊಲೀಸರು. ಏಪ್ರಿಲ್ 10ರಂದು ಸ್ವರ್ಣ ಅವರ ನೂತನ ಬಂಗಾರದ ಮಳಿಗೆ ಉದ್ಘಾಟನೆ, ಅವಿನಾಶ್ ನಾಯ್ಕ್. ಶಿರಸಿಯ ತರುಣಿ ಈಗ ಟಿವಿ ಸ್ಟಾರ್, ದೃಷ್ಟಿ ನಾಯ್ಕ್ ಯಶಸ್ಸಿನ ಖಾತೆ. ಗಾಂಜಾ ಮಾದಕ ವಸ್ತು ಸೇವನೆ, ಓರ್ವನ ಮೇಲೆ ಪ್ರಕರಣ ದಾಖಲು. ಕೆಪಿಸಿಸಿ ಸದಸ್ಯ ವಿವೇಕ್ ಹೆಬ್ಬಾರ್ ಹಾಗೂ ಉದ್ಯಮಿ ಪ್ರಕಾಶ್ ಹೆಗಡೆ ಅವರಿಗೆ ಸನ್ಮಾನ. ಪಕ್ಷ ಸಂಘಟನೆಗೆ ಪ್ರಶಿಕ್ಷಣ ಮಹಾಭಿಯಾನ ಪೂರಕ, ರೂಪಾಲಿ ಎಸ್ ನಾಯ್ಕ್. ನಾಗರಗಾಳಿ ಸಮೀಪ 16 ಚಕ್ರದ ಟ್ರಕ್ ಟೈರ್ ಸ್ಫೋಟದಿಂದ ಬೆಂಕಿ, ಟ್ರಕ್ ಸಂಪೂರ್ಣ ಭಸ್ಮ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಾರ್ಥನೆ ಸಲ್ಲಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ವಿಭೂತಿ ಫಾಲ್ಸ್ನಲ್ಲಿ ಪ್ರವಾಸಿಗರ ಮುಳುಗಿ ಸಾವು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.